ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ವಿಶ್ವಸಂಸ್ಥೆಯ 80ನೇ ಸಾಮಾನ್ಯ ಅಧಿವೇಶನ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಶ್ವದ ಬಹುತೇಕ ನಾಯಕರು ಅಲ್ಲಿಗೆ ಹೋಗ್ಬಿಟ್ಟು ಭಾಷಣವನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ ಈಗಾಗಲೇ ಈ ಜನರಲ್ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾಗಿದೆ. ಆ ಭಾಷಣದ ವಿಚಾರವಾಗಿ ಇವತ್ತು ಜಗತ್ತಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈ ಜನರಲ್ ಅಸೆಂಬ್ಲಿಗಾಗಿ ಅಮೆರಿಕಾಗೆ ಬಂದಂತಹ ಇಸ್ಲಾಮಿಕ್ ರಾಷ್ಟ್ರಗಳ ನಾಯಕರನ್ನೆಲ್ಲ ಸೇರಿಸಿಕೊಂಡು ಟ್ರಂಪ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಇಂಪಾರ್ಟೆಂಟ್ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಟ್ರಂಪ್ರ ಇತ್ತೀಚಿನ ಈ ನಿರ್ಧಾರ ಇದೆಯಲ್ಲ, ಇದು ಪರೋಕ್ಷವಾಗಿ ಒಂದು ಕಡೆ ಇಸ್ರೇಲ್, ಇನ್ನೊಂದು ಕಡೆ ಭಾರತ, ಎರಡಕ್ಕೂ ಕೂಡ ಭವಿಷ್ಯದಲ್ಲಿ ಬಹಳ ದೊಡ್ಡ ಆಪತ್ತು ಉಂಟು ಮಾಡುವಂತಹ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದಂತಹ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಈಗ ಮತ್ತೆ ವಿಶ್ವಸಂಸ್ಥೆಗೆ ಹೋಗಿ ಭಾರತದ ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಟ್ರಂಪ್ ಮಾಡಿದಂತಹ ಭಾಷಣದಿಂದಲೇ ಆರಂಭ ಮಾಡೋಣ. ಈ ಭಾಷಣದ ಬಗ್ಗೆ ಭಾರತೀಯರಾಗಿ ನಾವು ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಭಾಷಣದಲ್ಲಿ ಟ್ರಂಪ್ ಭಾರತವನ್ನು ಉಲ್ಲೇಖ ಮಾಡಿದ್ದಾರೆ. ಟ್ರಂಪ್ ಯಾವ ರೀತಿಯಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಅಂತಂದ್ರೆ, ಇವತ್ತು ರಷ್ಯಾ ಏನು ಯುದ್ಧ ಮಾಡ್ತಾ ಇದೆಯಲ್ಲ, ಇದರ ಪ್ರಾಯೋಜಕತ್ವವನ್ನು ಭಾರತ ಮತ್ತು ಚೀನಾ ವಹಿಸಿಕೊಂಡಿದ್ದಾವೆ. ಭಾರತ ಮತ್ತು ಚೀನಾ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಿರುವ ಕಾರಣದಿಂದಾಗಿಯೇ ರಷ್ಯಾ ಯುದ್ಧ ಮಾಡ್ತಾ ಇದೆ ಅಂತ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಟ್ರಂಪ್ ಹೇಳಿದ್ದಾರೆ. ಆದರೆ ಟ್ರಂಪ್ಗೆ ಈ ಬಾರಿ ಒಂದು ಸ್ವಲ್ಪ ಜ್ಞಾನೋದಯ ಆದಂತೆ ಕಂಡು ಬರ್ತಾ ಇದೆ. ಅದೇನು ಕೇಳಿದ್ರೆ, ಕೇವಲ ಭಾರತ ಮತ್ತು ಚೀನಾದ ಹೆಸರನ್ನ ಹೇಳಿ ಮಾತ್ರ ಸುಮ್ಮನಾಗಿಲ್ಲ. ಇವತ್ತು ನ್ಯಾಟೋದ ರಾಷ್ಟ್ರಗಳು ಕೂಡ ರಷ್ಯಾದಿಂದ ಎನರ್ಜಿಯನ್ನು ಬೈ ಮಾಡ್ತಾ ಇದ್ದಾವೆ. ಇದು ನನಗೆ ಸಮಾಧಾನ ತಂದಿಲ್ಲ. ನಾವು ರಷ್ಯಾವನ್ನ ಕಂಪ್ಲೀಟ್ ಆಗಿ ನಿರ್ಬಂಧಿಸಿದ್ದೇ ಆದ್ರೆ ಈ ಯುದ್ಧವನ್ನು ನಿಲ್ಲಿಸಬಹುದು ಅಂತ ಟ್ರಂಪ್ ಪ್ರತಿಪಾದಿಸಿದ್ದಾರೆ. ಇದಕ್ಕೆ ಮುಂದುವರೆದು ಟ್ರಂಪ್ ವಿಶ್ವಸಂಸ್ಥೆಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ. ನಾನಿವತ್ತು ಅಧಿಕಾರಕ್ಕೆ ಬಂದ ಮೇಲೆ 7 ಇಂಪಾರ್ಟೆಂಟ್ ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ಅದರಲ್ಲಿ ಇಂಡಿಯಾ ಪಾಕಿಸ್ತಾನ ಕೂಡ ಇದೆ. ವಿಶ್ವಸಂಸ್ಥೆ ಯಾವ ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸವನ್ನ ನಾನು ಮಾಡಿದ್ದೀನಿ. ಹೀಗಾಗಿ ನನಗೆ ನೊಬೆಲ್ ಶಾಂತಿ ಬರಬೇಕು ಅಂತ ಹೇಳಿ ಅನೇಕರು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಹೀಗಂತ ವಿಶ್ವಸಂಸ್ಥೆಯಲ್ಲೂ ಕೂಡ ನೊಬೆಲ್ ಶಾಂತಿ ಪಾರಿತೋಷಕದ ಮೇಲೆ ತನಗೆ ಆಸಕ್ತಿ ಇರೋದನ್ನ ಟ್ರಂಪ್ ಬಹಿರಂಗಗೊಳಿಸಿದ್ದಾರೆ. ಇನ್ನು ಈ ಯುರೋಪ್ ಮತ್ತು ಟ್ರಂಪ್ ಆಡಳಿತದ ನಡುವೆ ಸದ್ಯ ಒಂದು ಕಂದಕ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇನು ಕೇಳಿದ್ರೆ, ಯುರೋಪ್ನ ಬಹುತೇಕ ರಾಷ್ಟ್ರಗಳು ಇವತ್ತು ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾವೆ. ಪ್ಯಾಲೆಸ್ತೈನ್ ಒಂದು ಸ್ವತಂತ್ರವಾದಂತಹ ದೇಶ, ನಾವು ಅದಕ್ಕೆ ಮಾನ್ಯತೆ ಕೊಡ್ತೀವಿ ಅಂತೇಳಿ ಫ್ರಾನ್ಸ್ ನಿರ್ಧಾರ ಕೈಗೊಂಡಿದೆ, ಜರ್ಮನಿ ನಿರ್ಧಾರ ಕೈಗೊಂಡಿದೆ, UK ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದೆ. ಇದು ಟ್ರಂಪ್ಗೆ ಹಿಡಿಸ್ತಾ ಇಲ್ಲ. ಟ್ರಂಪ್ ಇದರ ವಿರುದ್ಧವಾಗಿದ್ದಾರೆ. ಯಾಕೆಂದ್ರೆ ಇಸ್ರೇಲ್ಗೆ ಇದು ಬೇಕಾಗಿಲ್ಲ. ಆ ಕಾರಣದಿಂದಾಗಿ ಟ್ರಂಪ್ ಇದನ್ನು ಬೆಂಬಲಿಸ್ತಾ ಇಲ್ಲ. ಆದರೆ ಮಿತ್ರರೇ, ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಒಂದು ಹೆಜ್ಜೆ ಮುಂದೆ ಹೋಗಿ UN ಜನರಲ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲೇ ಘೋಷಣೆ ಮಾಡಿದ್ದಾರೆ, ಫ್ರಾನ್ಸ್ ಪ್ಯಾಲೆಸ್ತೈನ್ಗೆ ಪೂರ್ಣ ಮಾನ್ಯತೆಯನ್ನು ಕೊಡ್ತಾ ಇದೆ. ನಾನು ಈ ವೇದಿಕೆಯಲ್ಲಿ ಅದನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಮ್ಯಾಕ್ರೋನ್ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಫ್ರಾನ್ಸ್ನ ಅಧ್ಯಕ್ಷ ಈ ಮಾತನ್ನ ಹೇಳಿರುವಂತಹದ್ದು ಸಹಜವಾಗಿ ಟ್ರಂಪ್ ಅವರ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇಷ್ಟಕ್ಕೆ ನಿಲ್ಲಿಸಿಲ್ಲ. ಅದಾದ ಬಳಿಕ ಒಂದು ಇಂಟರ್ವ್ಯೂನಲ್ಲಿ ಭಾಗಿಯಾದ್ರು. ಆ ಇಂಟರ್ವ್ಯೂನಲ್ಲಿ ಒಂದು ಪ್ರಶ್ನೆ ಕೇಳಲಾಯಿತು. ಟ್ರಂಪ್ ಇವತ್ತು ಯುದ್ಧ ನಿಲ್ಲಿಸಿದ್ದೀನಿ, ನನಗೆ ನೊಬೆಲ್ ಶಾಂತಿ ಸಿಗಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಇದಕ್ಕೆ ನಿಮ್ಮ ವಾದ ಏನು ಅಂತ. ಅದಕ್ಕೆ ಮ್ಯಾಕ್ರೋನ್ ಒಂದೇ ಮಾತಿಗೆ ಹೇಳ್ತಾರೆ, ಟ್ರಂಪ್ ಏನಾದರೂ ಗಾಜಾದ ಯುದ್ಧವನ್ನು ನಿಲ್ಲಿಸಿದ್ದೆ ಆದ್ರೆ ನಾನೇ ಮುಂದೆ ನಿಂತು ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ಬರಬೇಕು ಅಂತ ಕೇಳ್ತೀನಿ, ಅದನ್ನು ನಾನು ಬೆಂಬಲಿಸ್ತೀನಿ ಅಂತ ಮ್ಯಾಕ್ರೋನ್ ಹೇಳಿಕೆ ಕೊಡ್ತಾರೆ. ಅನಂತರ ಮ್ಯಾಕ್ರೋನ್ ಅದಕ್ಕೆ ಸ್ಪಷ್ಟೀಕರಣ ಕೂಡ ಕೊಡ್ತಾರೆ. ಟ್ರಂಪ್ ಅವರಿಗೆ ಆ ಅಧಿಕಾರ ಇದೆ, ಆ ತಾಕತ್ತಿದೆ, ಹೀಗಾಗಿ ನಮಗಿಂತಲೂ ಹೆಚ್ಚು ಅವರು ಮಾಡಬಹುದು. ಇಸ್ರೇಲ್ ಮೇಲೆ ಒತ್ತಡವನ್ನ ಹೇರಿ ಗಾಜಾದ ಯುದ್ಧವನ್ನು ನಿಲ್ಲಿಸಬೇಕು, ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಅವಶ್ಯಕತೆ ಬಂದಿದೆ ಅಂತ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಟ್ರಂಪ್ಗೆ ಸಲಹೆ ಕೊಡ್ತಾರೆ. ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಟ್ರಂಪ್ ಕೂಡ ಅದಕ್ಕೆ ಕೈ ಹಾಕಿದ್ದಾರೆ. ಈ UN ಜನರಲ್ ಅಸೆಂಬ್ಲಿಯ ಮೀಟಿಂಗ್ ನಡೀತಾ ಇದೆಯಲ್ಲ, ಇದಕ್ಕೆ ಬಂದಂತಹ ಮುಸ್ಲಿಂ ದೇಶದ ನಾಯಕರನ್ನ ಕರೆಸಿಕೊಂಡು ಟ್ರಂಪ್ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್, ಪಾಕ್ನ PM ಶಹಬಾಜ್ ಶರೀಫ್, ಕತಾರ್ನ ಎಮೇರ್, ಜೋರ್ಡಾನ್ ಕಿಂಗ್, ಸೌದಿಯ ವಿದೇಶಾಂಗ ಸಚಿವ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಮೀಟಿಂಗ್ ನಲ್ಲಿ ಟ್ರಂಪ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಅದೇನು ಕೇಳಿದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಮೀಟಿಂಗು. ಕಾರಣ ಏನು ಕೇಳಿದ್ರೆ, ನಾನು ಮುಂದೇನೋ ನಿಲ್ಲಿಸೋದಕ್ಕಿದೆ, ಅದು ಇನ್ನೆಂದೂ ಕೂಡ ಆರಂಭವಾಗಬಾರದು, ಹಾಗೆ ಮಾಡಬೇಕಾಗಿದೆ ಅಂತ ಟ್ರಂಪ್ ಹೇಳ್ತಾರೆ. ಅಂದ್ರೆ ಗಾಜಾ ಯುದ್ಧ ನಿಲ್ಲಿಸೋದಕ್ಕೆ ಟ್ರಂಪ್ ಈಗ ಕೈ ಹಾಕಿದ್ದಾರೆ. ಇಸ್ರೇಲ್ ಮೇಲೆ ಅಮೆರಿಕ ಕೂಡ ಒತ್ತಡ ಹೇರೋದಕ್ಕೆ ಶುರು ಮಾಡಿರುವಂತಹದ್ದು ಇದರಿಂದ ಗೊತ್ತಾಗ್ತಾ ಇದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು, ಇಸ್ರೇಲ್ ವಿರುದ್ಧವಾಗಿ ಇಡೀ ಯುರೋಪ್ ತಿರುಗಿ ಬಿದ್ದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೇಲ್ ಸ್ಥಾಪನೆಯಾದ ದಿನದಿಂದಲೂ ಕೂಡ ಇಡೀ ಯುರೋಪ್ ಇಸ್ರೇಲ್ನ ಜೊತೆಗೆ ನಿಂತಿತ್ತು. ಅದೆಂತಹದೇ ಸನ್ನಿವೇಶ ಬರಲಿ, ಇಸ್ರೇಲ್ ಯಾರನ್ನೇ ಎದುರು ಹಾಕ್ಕೊಂಡ್ರೂ ಕೂಡ ಯುರೋಪ್ ಮಾತ್ರ ಇಸ್ರೇಲನ್ನು ಬೆಂಬಲಿಸ್ತಾ ಇತ್ತು. ಆದರೆ ಗಾಜಾ ಯುದ್ಧ, ಅದರಲ್ಲೂ ಮೊನ್ನೆ ಕತಾರ್ ಮೇಲೆ ಇಸ್ರೇಲ್ ಮಾಡಿದಂತಹ ದಾಳಿಯ ಬಳಿಕ ಕಂಪ್ಲೀಟ್ ಚಿತ್ರಣ ಬದಲಾಗ್ತಾ ಇದೆ. ನನಗನ್ಸುತ್ತೆ ಕತಾರ್ ಮೇಲೆ ಇಸ್ರೇಲ್ ಮಾಡಿರುವಂತಹ ದಾಳಿ ಇದೆಯಲ್ಲ, ಇದು ಒಂದು ಬ್ಲೆಂಡರ್. ಇಸ್ರೇಲ್ ಅದನ್ನು ಮಾಡಬಾರ್ದಿತ್ತು. ಇದು ಇಡೀ ಅರಬ್ ವರ್ಲ್ಡ್ನಲ್ಲಿ ಅನೇಕ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ನಾಳೆ ಇಸ್ರೇಲ್ ಏಕಾಂಗಿಯಾಗಿ ನಿಲ್ಲುವಂತಹ ಸನ್ನಿವೇಶ ಬಂದೇ ಬರುತ್ತೆ. ಆ ರೀತಿಯ ವಾತಾವರಣ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಟ್ರಂಪ್ ಕೂಡ ದೂರದೃಷ್ಟಿ ಇಲ್ಲದಂತಹ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ.
ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಡಿಫೆನ್ಸ್ ಪ್ಯಾಕ್ಟ್ ಆಯಿತು. ಆ ಒಪ್ಪಂದದ ಸಾರ ಏನು? ಸೌದಿಯ ಮೇಲೆ ಯಾರೇ ದಾಳಿ ಮಾಡಿದ್ರೂ ಕೂಡ ಅದು ಪಾಕಿಸ್ತಾನದ ಮೇಲೆ ಮಾಡಿದಂತಹ ದಾಳಿ. ಅದೇ ರೀತಿಯಾಗಿ ಪಾಕಿಸ್ತಾನದ ಮೇಲೆ ಯಾರೇ ದಾಳಿ ಮಾಡಿದ್ರೂ ಕೂಡ ಅದು ಸೌದಿ ಅರೇಬಿಯಾದ ಮೇಲೆ ಮಾಡಿದಂತಹ ದಾಳಿ. ಹೀಗಾಗಿ ನಾವಿಬ್ಬರೂ ಸೇರಿಕೊಂಡು ಆ ದಾಳಿಗೆ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಅವರು ಡಿಫೆನ್ಸ್ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಈ ಒಪ್ಪಂದ ಆದ ಬಳಿಕ ಪಾಕಿಸ್ತಾನ ಏನು ಘೋಷಣೆ ಮಾಡಿದೆ? ಈ ಒಪ್ಪಂದ ಇನ್ನೂ ಸಹ ಓಪನ್ ಆಗಿದೆ. ಅರಬ್ನ ಇನ್ನಷ್ಟು ರಾಷ್ಟ್ರಗಳ ಜೊತೆಗೆ ಪಾಕಿಸ್ತಾನ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಸಿದ್ಧ ಇದೆ. ಅಂದರೆ ಅರಬ್ ನ್ಯಾಟೋದ ನೇತೃತ್ವವನ್ನು ಪಾಕಿಸ್ತಾನ ವಹಿಸಿಕೊಳ್ಳೋದಕ್ಕೆ ಸಿದ್ಧ ಆಗಿದೆ. ಸದ್ದಿಲ್ಲದೆ ಬಹಳ ವರ್ಷಗಳಿಂದ ಚರ್ಚೆಯಲ್ಲಿದ್ದಂತಹ ಅರಬ್ ನ್ಯಾಟೋ ಇವತ್ತು ರಚನೆಯಾಗಿ ಹೋಗ್ಬಿಟ್ಟಿದೆ. ಕೆಲವೇ ತಿಂಗಳಲ್ಲಿ ನೋಡ್ತಾ ಇರಿ, ಬೇರೆ ಬೇರೆ ದೇಶಗಳು ಈ ಪಾಕಿಸ್ತಾನದ ಜೊತೆಗೆ ಒಪ್ಪಂದ ಮಾಡ್ಕೊಳ್ತವೆ. ಯಾಕೆ ಕೇಳಿದ್ರೆ ಟ್ರಂಪ್ಗೆ ಇದರ ತೀವ್ರತೆ ಅರ್ಥ ಆಗ್ತಾ ಇಲ್ಲ. ಭವಿಷ್ಯದಲ್ಲಿ ಇದು ಎಂತಹ ಪ್ರಾಬ್ಲಮ್ ಅನ್ನು ಹುಟ್ಟು ಹಾಕುತ್ತೆ ಅನ್ನೋದ್ರ ಬಗ್ಗೆ ಟ್ರಂಪ್ಗೆ ಅರಿವಿಲ್ಲ. ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ರೀತಿಯಲ್ಲೇ ಈಗಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಟ್ರಂಪ್ ಲೆಕ್ಕಾಚಾರ ಏನು ಗೊತ್ತಾ? ಈಗ ಪಶ್ಚಿಮ ಏಷ್ಯಾ ಇದೆಯಲ್ಲ, ಇದರ ಸೆಕ್ಯೂರಿಟಿ ಗ್ಯಾರಂಟರ್ ಯಾರಾಗಿದ್ರು? ಅಮೆರಿಕ ಆಗಿತ್ತು. ಅಮೆರಿಕವನ್ನೇ ನಂಬಿಕೊಂಡು ಈ ಎಲ್ಲ ದೇಶಗಳು ಕೂತ್ಕೊಂಡಿದ್ವು. ಟ್ರಂಪ್ಗೆ ಈಗ ಏನು ಅನ್ನಿಸ್ತಾ ಇದೆ ಗೊತ್ತಾ? ಇನ್ನು ಮುಂದೆ ನಮಗೆ ಆ ಜವಾಬ್ದಾರಿ ಇಲ್ಲ, ಅದನ್ನು ಪಾಕಿಸ್ತಾನ ನೋಡ್ಕೊಳ್ಳುತ್ತೆ. ಏನಾದರೂ ಯುದ್ಧದಂತಹ ಸನ್ನಿವೇಶ ಬಂದರೆ ಪಾಕಿಸ್ತಾನ ಯುದ್ಧ ಮಾಡಿಬಿಡುತ್ತೆ. ಪಾಕಿಸ್ತಾನ ನಾವು ಹೇಳದಂತಹ ಮಾತನ್ನು ಕೇಳುತ್ತೆ. ಹೀಗಾಗಿ ಪಾಕಿಸ್ತಾನದ ಜೊತೆಗೆ ಅರಬ್ ರಾಷ್ಟ್ರಗಳು ಮಾಡ್ಕೊಳ್ತಾ ಇರುವಂತಹ ಡಿಫೆನ್ಸ್ ಡೀಲ್ ಇದೆಯಲ್ಲ, ಇದು ಅಮೆರಿಕಾಗೆ ಫೇವರ್ ಆಗುತ್ತೆ ಅಂತ ಟ್ರಂಪ್ ಭಾವಿಸಿದ್ದಾರೆ. ಇದೇ ಕಾರಣದಿಂದ ಇಂತಹ ಡಿಫೆನ್ಸ್ ಪ್ಯಾಕ್ಟ್ಗಳಿಗೆ ಟ್ರಂಪ್ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಿಂಬದಿಯಿಂದ ಟ್ರಂಪ್ ಸರ್ಕಾರದಿಂದ ಕೂಡ ಬೆಂಬಲ ಸಿಗ್ತಾ ಇದೆ. ಆದರೆ ಮುಂದೊಂದು ದಿನ ಏನಾಗಬಹುದು? ಇಸ್ರೇಲ್ನ ಭದ್ರತೆಗೆ ದೊಡ್ಡ ಆಪತ್ತು ಎದುರಾಗಬಹುದು. ಇವತ್ತು ವಿಶ್ವದಲ್ಲಿ ಸೈನಿಕ ಕೂಟ ಇರುವಂತಹದ್ದು ನ್ಯಾಟೋ ಮಾತ್ರ. ಅದೇ ರೀತಿಯ ಇನ್ನೊಂದು ಸೈನಿಕ ಕೂಟ ಹುಟ್ಟುಕೊಂಡ್ರೆ, ಇವತ್ತು ಸೌದಿ ಅರೇಬಿಯಾ ಪಾಕಿಸ್ತಾನದ ನಡುವೆ ಈ ಒಪ್ಪಂದ ಆಗಿದೆ. ನಾಳೆ ಇದಕ್ಕೆ UAE ಸೇರ್ಕೊಳ್ಳುತ್ತೆ, ಜೋರ್ಡಾನ್ ಸೇರ್ಕೊಳ್ಳುತ್ತೆ, ಒಮಾನ್ ಸೇರ್ಕೊಳ್ಳುತ್ತೆ, ಕತಾರ್ ಸೇರ್ಕೊಳ್ಳುತ್ತೆ, ಕುವೈತ್ ಸೇರ್ಕೊಳ್ಳುತ್ತೆ. ಮುಂದೊಂದು ದಿನ ಪ್ಯಾಲೆಸ್ತೈನ್ ಕೂಡ ಸೇರ್ಕೊಳ್ಬಹುದು. ಯಾಕೆ ಅಂತಂದ್ರೆ ಪ್ಯಾಲೆಸ್ತೈನ್ಗೆ ಅಧಿಕೃತ ಮಾನ್ಯತೆ ಕೊಡುವಂತಹ ದೇಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ಯಾಲೆಸ್ತೈನ್ ಯಾವಾಗ ಆ ಡಿಫೆನ್ಸ್ ಪ್ಯಾಕ್ಟ್ಗೆ ಒಳಪಡುತ್ತೋ ಆ ದಿನದಿಂದ ಇಸ್ರೇಲ್ನ ಭದ್ರತೆಗೆ ಬಹಳ ದೊಡ್ಡ ಕಂಟಕ ಎದುರಾಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಟ್ರಂಪ್ ನಿರ್ಧಾರ ಕೈಗೊಳ್ತಾ ಇರೋದಿದೆಯಲ್ಲ, ಇದು ಇಸ್ರೇಲ್ಗೂ ಕೂಡ ಈಗ ಭಯ ಹುಟ್ಟಿಸಿದೆ. ಟ್ರಂಪ್ ಕೇವಲ ತನ್ನ ನೊಬೆಲ್ ಶಾಂತಿಯ ಬಯಕೆ ಮತ್ತು ಈ ಟ್ರೇಡ್ ವಾರ್ನ ವಿಚಾರಕ್ಕೋಸ್ಕರವಾಗಿ ಅನೇಕ ದೇಶಗಳ ಹಿತಾಸಕ್ತಿಯನ್ನೇ ಬಲಿ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳು ಬಿಟ್ಟಾಕಿ ಅಮೆರಿಕದ ಹಿತಾಸಕ್ತಿಯನ್ನೇ ಅವರು ಬಲಿ ಕೊಡ್ತಾ ಇದ್ದಾರೆ. ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೊಂದು ಪ್ರಶ್ನೆ ಬರಬಹುದು. ಇವತ್ತು ಯುರೋಪ್ನ ದೇಶಗಳು ಮೇಲಿಂದ ಮೇಲೆ ಪ್ಯಾಲೆಸ್ತೈನ್ಗೆ ಯಾಕೆ ಮಾನ್ಯತೆಯನ್ನು ಕೊಡ್ತಾ ಇದ್ದಾವೆ ಅಂತ. ಅವರು ಇಸ್ರೇಲ್ ಪಕ್ಷವನ್ನು ಬದಲಾಯಿಸ್ತಿರೋದಕ್ಕೆ ಕಾರಣ ಏನು ಅಂತ. ಇದಕ್ಕೆ ಕಾರಣ ಬಹಳ ಸಿಂಪಲ್ ಆಗಿದೆ. ಅದೇನು ಕೇಳಿದ್ರೆ, ಇವತ್ತು ಯುರೋಪ್ ಆಗಿ ಉಳಿದಿಲ್ಲ. ಯುರೋಪ್ ಅನ್ನು ನಿಯಂತ್ರಿಸ್ತಾ ಇರುವಂತಹದ್ದು ನುಸುಳುಕೋರರು. ಈಗ ಭಾರತದಲ್ಲಿ ಹೇಗೆ ಅಲ್ಪಸಂಖ್ಯಾತ ರಾಜಕೀಯ ನಡೀತಾ ಇದೆಯೋ, ಯುರೋಪ್ನಲ್ಲಿ ಇದು ಇನ್ನೂ ಮಿತಿ ಮೀರಿಬಿಟ್ಟಿದೆ. ಪ್ಯಾಲೆಸ್ತೈನ್ ವಿರುದ್ಧವಾಗಿ ಏನಾದರೂ ನಿರ್ಧಾರ ಕೈಗೊಂಡ್ರೆ ಆ ಸರ್ಕಾರ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ಉಂಟಾಗಿದೆ. ನೀವು ನಿನ್ನೆ ಇಟಲಿಯಲ್ಲಿ ನಡೆದಂತಹ ಬೆಳವಣಿಗೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೆಲನಿ ಸರ್ಕಾರ ಪ್ಯಾಲೆಸ್ತೈನ್ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿ ದೊಡ್ಡದಾದಂತಹ ಪ್ರತಿಭಟನೆಯನ್ನ ಮಾಡಿದ್ರು. ಪ್ಯಾಲೆಸ್ತೈನ್ ಪರವಾದಂತಹ ಹೋರಾಟಗಾರರು ರಸ್ತೆಗಿಳಿದು ದೊಂಬಿಯನ್ನ ಮಾಡಿದ್ರು. ಈ ಹಿಂದೆ UKಯಲ್ಲೂ ಕೂಡ ಇದೇ ಆಗಿತ್ತು. ಫ್ರಾನ್ಸ್ನಲ್ಲಿ ನಿರಂತರವಾಗಿ ಆಗ್ತಲೇ ಇದೆ. ಇದೇ ಕಾರಣಕ್ಕೆ ಟ್ರಂಪ್ ನಿನ್ನೆ ವಿಶ್ವಸಂಸ್ಥೆಯ ಭಾಷಣದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯುರೋಪ್ ಇವತ್ತು ಯುರೋಪ್ ಆಗಿ ಉಳಿದಿಲ್ಲ, ಅಲ್ಲಿ ಏಲಿಯನ್ಸ್ಗಳು ಬಂದು ಆಕ್ರಮಿಸಿಕೊಂಡಿದ್ದಾರೆ. ಯುರೋಪ್ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ಅರಬ್ ನ್ಯಾಟೋ ಇರಬಹುದು ಅಥವಾ ಈ ಅರಬ್ ರಾಷ್ಟ್ರಗಳಲ್ಲಾಗ್ತಿರುವಂತಹ ಈ ಬೆಳವಣಿಗೆ ಭಾರತಕ್ಕೆ ಯಾಕೆ ಕಳವಳಕಾರಿ ಕೇಳಿದ್ರೆ, ಇದೆಲ್ಲದರ ಕೇಂದ್ರ ಬಿಂದು ಪಾಕಿಸ್ತಾನ ಆಗಿದೆ. ಇದೇ ಭಾರತಕ್ಕೆ ದೊಡ್ಡ ಸಮಸ್ಯೆ. ಈ ಹಿಂದೆ ಈಜಿಪ್ಟ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಈಜಿಪ್ಟ್, ಸೌದಿ ಅರೇಬಿಯಾ ಇಂತಹ ಯಾವುದಾದ್ರೂ ದೇಶ ನ್ಯಾಟೋವನ್ನು ರೂಪಿಸಿಕೊಂಡಿದ್ರೆ ಭಾರತ ಏನು ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಕೇಂದ್ರ ಬಿಂದು ಆಗಿದೆ. ಪಾಕಿಸ್ತಾನದ ಸುತ್ತಲೇ ಈ ಅರಬ್ ರಾಷ್ಟ್ರಗಳು ಸುತ್ತುತ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಭಾರತಕ್ಕಿದು ದೊಡ್ಡ ಮಟ್ಟದಲ್ಲಿ ತಲೆನೋವೆ. ಇನ್ನು ಇದೇ ಸಂದರ್ಭದಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಮತ್ತೆ ಬಾಲ ಬಿಚ್ಚಿದ್ದಾನೆ. ಆತನಿಗೆ ಕಾಶ್ಮೀರ ನೆನಪಾಗ್ಬಿಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಾಶ್ಮೀರದ ವಿಚಾರವನ್ನ ಆತ ಪ್ರಸ್ತಾಪ ಮಾಡಿದ್ದಾನೆ. ಆತ ಏನ್ ಹೇಳಿದ್ದಾನೆ ಅಂತಂದ್ರೆ, ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು, ವಿಶ್ವಸಂಸ್ಥೆಯ ನಿರ್ಣಯಗಳ ಆಧಾರದಲ್ಲಿ ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಕಾಶ್ಮೀರ ಸಮಸ್ಯೆಯನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು. ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಅನಂತರ ಅದು ಕದನ ವಿರಾಮದಲ್ಲಿ ಅಂತ್ಯವಾಗಿರುವಂತಹದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ. ಹೀಗಂತ ಎರ್ಡೋಗನ್ ವಿಶ್ವಸಂಸ್ಥೆಯಲ್ಲಿ ಅನಗತ್ಯವಾಗಿ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ. ಮಿತ್ರರೇ, ಇದೇ ಎರ್ಡೋಗನ್ ಭಾರತ ಆಪರೇಷನ್ ಸಿಂಧೂರ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಂತುಕೊಂಡಿದ್ದ. ಪಾಕಿಸ್ತಾನಕ್ಕೆ ಬೇಕಾದಂತಹ ಡ್ರೋನ್ಗಳನ್ನು ಸಪ್ಲೈ ಮಾಡಿದ್ದ. ಕೇವಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಈತ ಸುಮ್ಮನಾಗಿರಲಿಲ್ಲ. ಆ ಡ್ರೋನ್ ಆಪರೇಟರ್ಸ್ಗಳನ್ನು ಕೂಡ ಟರ್ಕಿಯಿಂದ ಕಳಿಸ್ಕೊಟ್ಟಿದ್ದ. ಇದರ ಅರ್ಥ ಏನು ಕೇಳಿದ್ರೆ, ಕೇವಲ ಪಾಕಿಸ್ತಾನ ಏಕಾಂಗಿಯಾಗಿ ಭಾರತವನ್ನು ಎದುರಿಸಿರಲಿಲ್ಲ, ಅದಕ್ಕೆ ಟರ್ಕಿಯ ಬೆಂಬಲ ಇತ್ತು. ಟರ್ಕಿ ನೇರವಾಗಿ ಭಾರತದ ವಿರುದ್ಧ ಯುದ್ಧದಲ್ಲಿ ಭಾಗಿಯಾಗಿತ್ತು. ಮಿತ್ರರೇ, ಈ ಎರ್ಡೋಗನ್ ಇದಾನಲ್ಲ, ಇದೇ ಮೊದಲೇನಲ್ಲ.
ಆತ ಪ್ರತಿ ಬಾರಿಯೂ ಕೂಡ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ಕಾಶ್ಮೀರ ವಿಚಾರದಲ್ಲಿ ಆತನ ಪೂರ್ಣ ನಿಷ್ಠೆ ಇರುವಂತಹದ್ದು ಪಾಕಿಸ್ತಾನದ ಪರವಾಗಿ. ಸದ್ಯದ ಬೆಳವಣಿಗೆಯನ್ನು ಗಮನಿಸಿದ್ರೆ ಮುಂದಿನ ಕೆಲ ದಿನಗಳ ಕಾಲ ಈ ಗಾಜಾ ವಿಚಾರ ಹೆಚ್ಚು ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಗಾಜಾ ವಿಚಾರದಲ್ಲಿ ಅಮೆರಿಕ ಏನೋ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಟ್ರಂಪ್ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಿಸೋದ್ರಲ್ಲಿ ಈವರೆಗಂತೂ ವಿಫಲರಾಗಿದ್ದಾರೆ. ಅದು ಟ್ರಂಪ್ರಿಂದ ಸಾಧ್ಯ ಆಗೋದಿಲ್ಲ ಅಂತ ಅನಿಸೋದಕ್ಕೂ ಕೂಡ ಶುರುವಾಗಿದೆ. ಈಗ ಗಾಜಾದ ವಿಚಾರದಲ್ಲಿ ಟ್ರಂಪ್ಗೆ ಯಶಸ್ಸು ಸಿಗುತ್ತಾ, ಟ್ರಂಪ್ ಹೇಳದಂತಹ ಎಲ್ಲ ಮಾತನ್ನ ಕೇಳುತ್ತಾ ಅನ್ನುವಂಥದ್ದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯೇ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.